ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾಗಿದ್ದು, ಮಂಗಳೂರಿನಿಂದ ಸುಮಾರು 5 ಕಿಮೀ ದೂರದಲ್ಲಿರುವ ಕಾವೂರು ಗ್ರಾಮದಲ್ಲಿದೆ. ಇದು ತುಳುನಾಡು ಪ್ರದೇಶದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಶಿವಲಿಂಗವನ್ನು ಕುಬೇರ ಋಷಿ ಸ್ಥಾಪಿಸಿದರು ಮತ್ತು ಈ ಸ್ಥಳವು ಅವರ ಹೆಸರನ್ನು ಪಡೆದುಕೊಂಡಿದೆ. ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂದಿನ ದಂತಕಥೆ. ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 2 ಉತ್ಸವಗಳು. ಈ ದೇವಾಲಯದ ಪ್ರಮುಖ ದೇವರು ಮಹಾಲಿಂಗೇಶ್ವರ ದೇವರಾಗಿದ್ದು, ಅವರ ವಿಗ್ರಹವು ಪೂರ್ವ ದಿಕ್ಕಿಗೆ ಮುಖ ಮಾಡಿರುವ ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಕಾವೂರು ಮಹಾಲಿಂಗೇಶ್ವರ ದೇವಾಲಯವು ವಿಶಾಲವಾದ ಸರೋವರದ ದಡದ ಪಕ್ಕದಲ್ಲಿದೆ. ಇದು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾದ ಕೈಲಾಸವನ್ನು ನೆನಪಿಸುತ್ತದೆ. ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂದಿನ ಐತಿಹ್ಯ. ಕುಬೇರ ಮಹರ್ಷಿ ಎಂಬ ಸಂತರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದರಿಂದ ಈ ಸ್ಥಳಕ್ಕೆ ಕಾವೂರು ಎಂಬ ಹೆಸರು ಬಂದಿದೆ. ಈಗ ದೇವಾಲಯದಲ್ಲಿ ಪೂಜಿಸಲ್ಪಡುವ ದೇವರು ಅವರ ತಪಸ್ಸಿನ ಫಲವಾಗಿ ಕಾಣಿಸಿಕೊಂಡರು ಎಂದು ನಂಬಲಾಗಿದೆ. ನಂತರ ಈ ಪ್ರದೇಶವು ಅನೇಕ ರಾಜರ ಆಳ್ವಿಕೆಗೆ ಒಳಪಟ್ಟಿತು. ಆದರೆ ರಾಜ ಕುಂಡವರ್ಮನು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮುಖ್ಯ ದೇವತೆಯಾಗಿದ್ದ ಮಹಾಲಿಂಗೇಶ್ವರನಿಗೆ ದೇವಾಲಯವನ್ನು ನಿರ್ಮಿಸಿದ್ದನೆಂದು ಶಾಸನಗಳಿಂದ ತಿಳಿಯಬಹುದು. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು ಕೂಳೂರು ಬೀಡುವಿಗೆ ಸೇರಿದ ಕಣ್ಣಂತಾಯ ಬಲ್ಲಾಳರು ನಿರ್ವಹಿಸುತ್ತಿದ್ದರು. ಕೂಳೂರು ಮಾಗಣೆ ಕಾವೂರು, ಕುಂಜತ್ಬೈಲ್ ಕೂಳೂರು, ಪಡುಕೋಡಿ, ಬಂಗ್ರಾ ಕೂಳೂರು, ಉಳಿಯ, ಪಡುಶೆಡ್ಡೆ, ಅತ್ರಬೈಲು ಮತ್ತು ಮರಕಡ ಎಂಬ 9 ಹತ್ತಿರದ ಗ್ರಾಮಗಳನ್ನು ಒಳಗೊಂಡಿತ್ತು. ಮೇಲೆ ಹೇಳಿದ ಗ್ರಾಮಗಳ ಜನರಿಗೆ ಮುಖ್ಯ ದೇವತೆಯಾಗಿದ್ದ ಭಗವಾನ್ ಮಹಾಲಿಂಗೇಶ್ವರನನ್ನು 1853 ರಿಂದ ಮುಂದಿನ 100 ವರ್ಷಗಳ ಕಾಲ ಕೂಳೂರು ಬೀಡಿನ ಬಲ್ಲಾಳರು ನಿರ್ವಹಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಬಲ್ಲಾಳ ಕುಟುಂಬದ ರಾಜರನ್ನು ಕಣ್ಣಂತಾಯ ಎಂದು ಕರೆಯುವುದು ವಾಡಿಕೆಯಾಗಿತ್ತು. 14-15ನೇ ಶತಮಾನದ ಸುಮಾರಿಗೆ ಇಡೀ ತುಳುನಾಡನ್ನು ಅನೇಕ ರಾಜರು ಆಳುತ್ತಿದ್ದರು. ಈ ಪ್ರದೇಶವನ್ನು ಆಳುತ್ತಿದ್ದ ಕೂಳೂರು ಬೀಡುವಿನ ಬಲ್ಲಾಳರಿಗೆ ಕಾವೂರು ಮಹಾಲಿಂಗೇಶ್ವರನೇ ಮುಖ್ಯ ದೇವರು. ಈ ರಾಜರು ತಮ್ಮ ಬೆರಳಿನ ಉಂಗುರಗಳ ಮೇಲೆ ಶ್ರೀ ಮಹಾಲಿಂಗೇಶ್ವರ ಎಂಬ ಪದವನ್ನು ಕೆತ್ತುವ ಪದ್ಧತಿಯನ್ನು ಹೊಂದಿದ್ದರು ಎಂಬ ಅಂಶದಿಂದ ಇದನ್ನು ಕಲಿಯಬಹುದು. ಈ ರಾಜರು ದೇವಾಲಯದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರು. ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಉತ್ಸವಗಳು. ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಮುಖ ಹಬ್ಬಗಳೆಂದರೆ ಮಹಾಶಿವರಾತ್ರಿ, ಶ್ರೀ ಕೃಷ್ಣ ಜಯಂತಿ ಮತ್ತು ವಾರ್ಷಿಕ ದೇವಸ್ಥಾನದ ಉತ್ಸವ. ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವವನ್ನು 5 ದಿನಗಳ ಕಾಲ ಆಚರಿಸಲಾಗುತ್ತದೆ. ಇದು ಮೊದಲ ದಿನ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗುತ್ತದೆ. ಇದರ ನಂತರ 2ನೇ ದಿನ ಮೂಡು ಸವಾರಿ, 3ನೇ ದಿನ ಪಡು ಸವಾರಿ, ಮಧ್ಯಾಹ್ನ ರಥೋತ್ಸವ ಮತ್ತು 4ನೇ ದಿನ ಅನ್ನಸಂತರ್ಪಣೆ. ಬೆಳಗ್ಗೆ ಕವತೋದ್ಘಾಟನೆ, ನಂತರ 5ನೇ ದಿನ ಸಂಜೆ ಮರುಳು ಧೂಮಾವತಿಯ ಭಂಡಾರ ನಡೆಯುತ್ತದೆ. ಈ ದಿನ ನೇಮ ಮತ್ತು ಬಲಿ ಸೇವೆಗಳನ್ನು ಸಹ ನಡೆಸಲಾಗುತ್ತದೆ. ನಂತರ ಸಾಂಪ್ರದಾಯಿಕ ಪದ್ಧತಿಗಳ ಪ್ರಕಾರ ಆಚರಿಸಲಾಗುವ ವಾರ್ಷಿಕ ಉತ್ಸವದ ಅಂತ್ಯವನ್ನು ಗುರುತಿಸಲು ಧ್ವಜವನ್ನು ಇಳಿಸಲಾಗುತ್ತದೆ. ಮಹಾಶಿವರಾತ್ರಿಯಂದು ದೇವಾಲಯದಲ್ಲಿ ವಿಶೇಷ ಪೂಜೆಗಳು, ಸೇವೆಗಳು, ಜಾಗರಣೆ, ಭಜನೆಗಳು ನಡೆಯುತ್ತವೆ. ಇದು ಶಿವನಿಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಕೃಷ್ಣ ಅಷ್ಟಮಿಯ ದಿನದಂದು ದೇವಸ್ಥಾನದಲ್ಲಿ ಮೊಸರು ಕುಡಿಕೆ ಉತ್ಸವವನ್ನು ಆಚರಿಸಲಾಗುತ್ತದೆ.